ಹಾಗೆ ನಮ್ಮ ಮದ್ದೂರು ವಡೆನೂ ಒಂದು ಬ್ರ್ಯಾಂಡ್ ಅದು. ಐ ರಿಪೀಟ್, ನಮ್ಮ ಮದ್ದೂರು ವಡೆನೂ ಒಂದು ಬ್ರ್ಯಾಂಡ್ ಅದು. ನಾನು ಮದ್ದೂರು ಟಿಫಾನಿಸಲ್ಲಿ ಇದ್ದೀನಿ. ಮದ್ದೂರು ಟಿಫಾನಿಸು ಒಂದು ಹೋಟೆಲ್ ಅಲ್ಲ, ಒಂದು ಬಿಸ್ನೆಸ್ ಅಲ್ಲ, ಇಟ್ಸ್ ಎ ಕಲ್ಚರ್, ಇಟ್ಸ್ ಅವರ್ ಹೆರಿಟೇಜ್. ಅದು ಮೈಸೂರು ಪಾಕ್ ಥರ ಹೆರಿಟೇಜ್. ಹಾಗೆ ನಮ್ಮ ಮದ್ದೂರು ವಡೆನೂ ಒಂದು ಬ್ರ್ಯಾಂಡ್ ಅದು. ಸೆಕೆಂಡ್ ಜನ್ರೇಷನ್ ಹುಡುಗರುಗಳು ಎಲ್ಲ ಬಂದುಬಿಟ್ಟಿದ್ದಾರೆ. ಭಾಳ ಆಶ್ಚರ್ಯ, ಕೆಲವು ಉದ್ಯೋಗಗಳಲ್ಲಿ ಸೆಕೆಂಡ್ ಜನ್ರೇಷನ್ ಅವರು ಬರ್ತಾ ಇಲ್ಲ, ಬಟ್ ಇದರಲ್ಲಿ ಬರ್ತಿದ್ದಾರೆ. ದಟ್ ಶೋಸ್ ದೆರ್ ಈಸ್ ಸಮ್ ಹೋಪ್ ಫಾರ್ ಅವರ್ ಕಲ್ಚರ್. ಚಿಕ್ಕ ಹುಡುಗರಾಗಿದ್ದಾಗಿಂದ ರೈಲ್ವೆ ಸ್ಟೇಷನ್ನಲ್ಲಿ ಪಾತ್ರೆಯಲ್ಲಿ ಹಿಡ್ಕೊಂಡು ಕಿಟಕಿಯಿಂದ ಕಿಟಕಿಗೆ, ಬೋಗಿಯಿಂದ ಬೋಗಿಗೆ ಬಂದು ಮಾರ್ತಾ ಇದ್ದಿದ್ದನ್ನು ನಾವೆಲ್ಲ ನೋಡಿರೋರು. ರೈಲು ಮದ್ದೂರು ಸ್ಟೇಷನಲ್ಲಿ ನಿಂತ ತಕ್ಷಣ ಜನ ಮೊದಲೇ ಕುರ್ಚಿಯಿಂದ ಎದ್ದು ಬಾಗಿಲಲ್ಲಿ ಕ್ಯೂ ನಿಂತಿರೋರು. ಟ್ರೈನ್ ಸ್ಲೋ ಆಗ್ತಿದ್ದಂಗೆ ಓಡೋರು ಒಂದೇ ಸಮ. ಹಿಂದ್ಗಡೆ ಬೋಗಿನವರು ಈ ಮದ್ದೂರು ಟಿಫಾನಿಸ್ನವ್ರದ್ದೊಂದು ಪುಟಾಣಿ ಅಂಗಡಿ ಇತ್ತು ಸ್ಟೇಷನ್ ಒಳಗಡೆ. ಸಂತೋಷ ಏನಂದರೆ ಆ ವಡೆದು ರುಚಿನ ಪುಣ್ಯಕ್ಕೆ ಇನ್ನೂ ಚೇಂಜ್ ಮಾಡಿಲ್ಲ, ಉಳಿಸ್ಕೊಂಡು ಇಟ್ಕೊಂಡಿರಿ, ನಾವು ಈ ಥರ ಬರ್ತಿರ್ತೀವಿ,